ಹಾಯ್ ದೇವರು, ನಮಸ್ಕಾರ. ಎಲ್ಲರೂ ಹೆಂಗಿದ್ರಪ್ಪ? ಜೈ ಶ್ರೀರಾಮ್ ಅಂತ ಹೇಳುತ್ತಾ ನನ್ನ ಮೊದಲ ಲಾಗ್ ಶುರು ಮಾಡುತ್ತೇನೆ. ಮರಿಗಳು ಎಲ್ಲ ಓಡಾಡತ್ತಿದ್ವು. ಒಂದು ಹಾಡು ಎಲ್ಲಿ ಹೋಗೈತ್ರಿ, ಅದನ್ನ ಹುಡುಕ್ಯಾಡ್ಬೇಕಾದ್ರೆ ಸಿಗುವತ್ತಾಗೈತ್ರಿಪ್ಪ. ಕಾಲಾಗೆಲ್ಲ ಫುಲ್ ಗಲೀಜು ಮಾಡ್ಕೊಂಡು ನಿಂತು ಬಿಟ್ಟವ್ರಿ. ಯಾವಾಗ ಕಾಳು ಹಾಕ್ತಾರೋ, ಮೇವು ಯಾವಾಗ ಹಾಕ್ತಾರೋ ನೋಡ್ಕೊತ ನೋಡತ್ತಾವ. ಮರಿಗಳು ಅನ್ಕ ಯಾವಾಗ ಹಾಲು ಕುಡಿಸ್ತಾವಂತ ಅದನ್ನ ನೋಡತ್ತಾವ ನೋಡ್ರಿ. ಒಂದು ಆಡ ಕಳ್ಕೊಂಡಿತ್ತು, ಸಿಗುವಾತ್ ನೋಡ್ರಿ ಅದನ್ನ ಅಡ್ಡಿ ಎಲ್ಲೈತಿ ಬರ್ರಿ ನೋಡ್ನು. ಎಲ್ಲಿ ಹೋಗ್ತಾವ ನಾವು ಬರ್ರಿ. ಹಾಂ, ಇಲ್ಲೇ ಐತೆ ನೋಡ್ರಿ ಹಿಡ್ಕೋತ ಬರ್ರಿ ಈಚೆಗಡೆ ಹೋಗುನು. ಇವು ಹಂಗೆ ಮಾಡತ್ತಾವ ನೋಡ್ರಿ. ಎಲ್ಲ ಒಟ್ಟು ನನ್ನ ನೋಡತ್ತಾವ್ರಿ. ಒಟ್ಟು ಯಾವಾಗ ಕಾಳು ಹಾಕ್ತಾವೆ, ಮೇವು ಯಾವಾಗ ಹಾಕ್ತಾರೋ, ಕಸ ಯಾವಾಗ ಹುಡುಕ್ತಾವೆ, ಇದನ್ನ ನೋಡತ್ತಾವ ನೋಡ್ರಿ. ಇವನ್ಕ ಆರಾಮ್ ನಿಂತಾವ ನೋಡ್ರಿ. ಯಾವಾಗ್ರಿ ಹಾಕ್ಲಿ ಮೇವ, ಯಾವಾಗ್ರಿ ಬಿಡಲಿ, ಎಲ್ಲ ಭಾಳ ಗಲೀಜು ಮಾಡ್ಕೊಂಡವ. ಇವೆಲ್ಲ ಹುಡುಗ್ಬೇಕಾಗೈತ್ರಿ. ಬರ್ರಿ, ಇದು ಆಡು ಒಂದು ಭಾಳ ಸಿಕ್ತು ನೋಡ್ರಿ. ಸಿಕ್ತು ಹಿಡ್ಕೊಂಡೆ ನೋಡ್ರಿ. ಹಾಲು ಕುಡಿಸ್ಬೇಕಾದ್ರೆ ಹಿಂಗ್ಯಾಕೆ ಮಾಡತ್ರಿ ಅದು? ನಾವು ಪಾಪ ಅದಕ್ಕೆ ಹಸಿವಾಗ್ಯಾವ. ಒಟ್ಟು ನಿಲ್ಲವಾತ್ರಿ ಅವನು ಸುಮ್ಮನಿಲ್ಲ ನಿನ್ನ ಅವನು ನಿಂತ ನೋಡ್ರಿ. ಅವ್ಕ್ರಿ ಹಸುವಾಗ್ಯಾವ್ರಿ ಭಾಳ. ನಂಗೆ ಸಿಗವತ್ರಿ ವಾಯ್ ಹಿಡ್ದು ಹುಡುಕ್ಯಾಡತ್ತೀನಿ. ಕ್ಲೈಮೇಟ್ ಹತ್ರ ಎಷ್ಟು ಭಾರಿ ಐತಿ. ಮುಂಜಾನೆ ಸೂಪರ್. ಮುಂಜಾನೆ ಬಿಡ್ರಿ, ತಾಡಿ ಕೊಡ್ರಿ. ಹಾಂ, ಹಿಡ್ಕೊಂಡ ಬಿಟ್ಟು ನಾಳೆಗಾಡು ಉತ್ಸವ ಹಂಗೆ ಗಚ್ಚ ಹಿಡ್ಕೊಂಡು ನೋಡ್ರಿ. ಇದು ಒಂದು ಸಿಗುವಾತಾಗಿತ್ತು ರೀ. ಇದನ್ನು ಹಿಡ್ಕೊಂಡು ಕುಡ್ಸಾತ ನೋಡ್ರಿ. ಕಾಲು ಹಿಡ್ಕೊಂಡು ಒಟ್ಟು ಕೇಳುವತ್ತು ರೀ. ಹಿಡ್ದ ಹೆಂಗೆ ಮಾಡೋದು, ಅದಕ್ಕೆ ಗಚ್ಚ ಹಿಡ್ಕೊಂಡು ನಿಂತು ನೋಡ್ರಿ. ಅಂತ್ರಿ ಎಲ್ಲರೂ ಹೇಗಿದ್ದಾರೆ? ಇನ್ನೊಂದು ಐತ್ರಿ ಮರಿ ಸಿಗುವಾತಾಗಿದ್ರಿ. ಅದು ಹುಡುಕ್ಯಾಡದ್ರಿ. ಬರ್ರಿ ನೆಕ್ಸ್ಟ್ ಇನ್ನೊಂದು ಆಡೈತ್ರಿ, ಆ ಕಡೆ ಹೋಗೋಣ. ಇದು ನಂದು ಹಾದಿ ಕಾಯದ್ರಿ. ಯಾವಾಗ ಬರ್ತಾನೋ, ಯಾವಾಗ ಅವ್ರು ಅವನ್ನ ಹಿಡ್ದ ಹಾಲು ಕುಡಿಸೋದತ್ತಂತ. ಬರ್ರಿ ಆಚೆಗಡೆ ನೋಡ್ನು. ಈ ಕೋಳಿಗಳು ಒಂದು ಅಡ್ಡ ಬರ್ತಾವ್ರಿ. ಅವನು ಇದು ಹಾಂ, ಇವು ನಿಂತದ ನೋಡ್ರಿ. ಕೆಲವೊಂದು ಹಾಲು ಕುಡಿಸ್ಯಾವು, ಒಂದು ಕುಡಿಸಿಲ್ಲ. ಹಾಂ, ಇದು ಒಂದು ಕುಡ್ಸಕ್ಕೆ ಓಡಾಡೋದು ನೋಡ್ರಿ. ಇಟ್ಟು ಗಲೀಜು ಮಾಡ್ಯಾವ್ರಿ. ಕಸ ಹೊಡ್ಬೇಕೈತಿ. ಈ ಕೋಳಿ ನೋಡ್ರಿ, ಯಾವಾಗ ಕಾಳು ಹಾಕ್ತವತ್ತ ಅದು ನೋಡಾದೈತಿ. ಬರ್ರಿ ಆಚೆಗಡೆ ಹೊತ್ಗಳು ಮಸ್ತಿ ಮಾಡತ್ತಾವ ನೋಡ್ರಿ. ಫುಲ್ ಮಸ್ತಿ ಮಾಡತ್ತವ್ರಿ ಅವ. ಬರ್ರಿ ಆಚೆಗಡೆ ಹೋಗೋಣ ನೋಡ್ರಿ. ಆ ಫುಲ್ ಎಡ್ಡು ಬಂದತ್ರಿ. ಕಾದ ಹಿಡಿಯತ್ತವ್ರಿ. ಹಲೋ, ಬಾ ಬಾ ನೋಡ್ರಿ. ಅದು ಹೆಂಗೆ ಬರ್ತೈತ್ರಿ ಮರಿ. ಬಾ ಬಾ ಬತ್ ನೋಡ್ರಿ. ಇದೊಂದು ಮನುಷ್ಯರು ರಾಟಿ ಭಾಳ ಆಗೈತೆ ರೀ. ಇದು ಒಟ್ಟು ದೋಸ ಅದನ್ನು ಮೈ ತಿಕ್ಕೋದು ಇದನ್ನು ಮಾಡ್ಬೇಕ್ರಿ ನೋಡ್ರಿ. ಅದನ್ಕ ನಮ್ಮನೇನು ನೋಡಂಗಿಲ್ಲ ರೀ. ಪೈಸು ಅವು ಎರಡು ಅನಿಸ್ತಾವ್ರಿ. ಇದು ಮಾತ್ರ ಇದೊಂದು ಐತೆ ನೋಡ್ರಿ. ಭಾಳ ಮಸ್ತಿ ಮಾಡೋದೈತೆ ರೀ. ಇದಕ್ಕೆ ಒಟ್ಟು ಮೂತಿ ಮ್ಯಾಗ ಕೈ ಆಡಿಸೋದು. ಇದು ಮರಿ ನೋಡ್ರಿ. ಇವೆಲ್ಲ ಒಟ್ಟು ಮನುಷ್ಯರ ರಾಟಿ ರೀ. ಮೈ ತಿಕ್ಕುದ ವರ್ಷದ ಮಾಡ್ಬೇಕ್ರಿ ಅವು. ಒಟ್ಟು ಮಸ್ತಿ ಮಾಡೋದು ನೋಡ್ರಿ. ಇವು ಹೊತ್ಗಳು ಒಟ್ಟು ಗಪ್ಪರನ್ರಿ. ಕೈ ತಿನ್ನೋದು, ಅರ್ಬಿ ತಿನ್ನೋದು ಮಾಡ್ತಾರೆ. ಇವೆಲ್ಲ ನಮ್ಮ ಹೊತ್ಗಳು ನೋಡ್ರಿ. ಇದನ್ಕ ಒಟ್ಟೆ ಬಿಡುವತ್ರಿ. ಯಾವಾಗ ಕಾಳು ಹಾಕ್ತೀವಿ, ಯಾವಾಗ ಮೇವು ಹಾಕ್ತೀವಿ ಅದನ್ನ ನೋಡೋದ್ರಿ.
ಇದು ನಮ್ಮ ಬೆಟಲ್ ಹೋತ್ ನೋಡ್ರಿ ಆಚೆ ಕಡೆ ಐತಿ. ಅದು ಯಾವಾಗ ಬರ್ತಾನೆ ನನ್ನ ಕಡೆ ಅನ್ನೋದೈತೆ ರೀ. ಹಾಂ, ಹೆಂಗೆ ದೀಪ ಹೀರೋ ಇದೊಂದು ದೊಡ್ಡದು ರೀ. ಇದು ಬೆಟಲ್ ಹೋಗ್ತಾರೆ. ಇದು ಇವೆರಡು ಅಣ್ಣ ತಮ್ಮ ನೋಡ್ರಿ. ಬರ್ರಿ ನೆಕ್ಸ್ಟ್ ಕಸ ಹೊಡ್ಗಕ್ಕೆ ಹೋಗ್ರಿ. ಬರ ಕಸ ಹುಡುಗಿ ಇವು ನೋಡ್ರಿ, ಇಬ್ಬರು ಕಸ ಹೊಡ್ಗಾತಾರೆ. ಈಗ ಬುಟ್ಟಿ ತೊಗೊಂಡು ಬಂದು ತೊಂಬ್ರಿ ತಮಗೊಳ್ರಿ. ಇವು ಅಣ್ಕ ಮರಿಗಳ ಯಾವಾಗ ಹಾಲು ಕುಡಿಸ್ತು ಅದನ್ನ ನೋಡತ್ತವ್ರಿ. ನಾ ಏನತ್ತನು ಕಸ ಹುಡುಗಿ ಸ್ವಚ್ಛ ಮಾಡಿ ಇಂಥ ಕಾಳ ಹೊಟ್ಟೆ ಹಾಕೋದ ನಂದು ತೆರಿ ಐತ್ರಿ. ಇವರೇ ಹೊಟ್ಟೆ ಬಿಡುವಲ್ವ್ರಿ. ಅದಕ್ಕೆ ರೀ ಬರ ಕಸ ಹುಡ್ಗಕತ್ತಿ ನೋಡ್ರಿ. ಹಿಂಗೆಲ್ಲ ಆಡುಗಳು ಸಾಕಾಣಿಕೆ ಮಾಡೋದೊಂದು ಬಾಯಲ್ಲಿ ಹೇಳೋದಾಕತ್ರಿ. ಇಲ್ಲೆಲ್ಲ ಕೆಲಸ ಮಾಡ್ಬೇಕಾದ್ರೆ ಮೈ ಬಗ್ಗಿಸ್ಬೇಕಾಗತ್ತೆ ರೀ. ಆಯ್ತು ರೀ. ಇದೊಂದು ಮರಿ ಕಾಲು ಒಂದು ಮುರ್ಕೊಂಡತ್ರಿ ಪಾಪ. ಅದು ಅಲ್ಲೇ ಕೂತೈತ್ರಿ, ತೆಗೆದಿಟ್ನಿ. ನಮ್ಮ ಹಳ್ಳಿ ಜೀವನ ಹಿಂಗೈತೆ ನೋಡ್ರಿ ಸರ್. ರೈತರ ಮಂದಿಗೆ ಏನು ಹೇಳೋದಂದ್ರೆ ಕಷ್ಟ ಪಡ್ಬೇಕ್ರಿ. ಕಷ್ಟಪಟ್ಟಿದ್ದನ್ನು ಇಷ್ಟಪಡ್ಬೇಕ್ರಿ. ಅದನ್ನು ಹಿಡಿಯೋತಮ್ಮ ಬುಟ್ಟಿ ತಗೋ ಪಾಟ್ನೆ. ಹಾಂ, ಉಗಿದು ಬರೋಗು ಅಣ್ಕ ಹುಡುಗತನ. ಹಾಂ ತಗೋ. ಸರಿಪ್ಪ, ಸರಿ ಹುಡ್ಗವನ್. ಒಟ್ಟು ಕಾಳ ಯಾವಾಗ ತರ್ತೀವಿ ಅದನ್ನ ನೋಡತ್ತವ್ರಿ. ಸರಿದಿಲ್ಲ ಏನಿಲ್ಲ. ಇಟ್ಟು ಹೊಲಸು ಮಾಡ್ಕೊಂಡವು ಕಾಲಾಗ ಸ್ವಚ್ಛ ಮಾಡ್ಬೇಕ್ರಿ. ಎಷ್ಟು ಸ್ವಚ್ಛ ಮಾಡ್ತೀವಿ ಅಟ್ಟ ಉಣ್ಣಿ ಚಿಕ್ಕಡ ಆಗೋದಿಲ್ಲ ರೀ. ಡೈಲಿ ದಿವ್ಸದಾಗ 2 ಸಲ ಕಸ ಹುಡ್ಕೋಬೇಕ್ರಿ. ಸಟ್ ನೋಡ್ರಿ ಎಷ್ಟು ಮಸ್ತಿ ಮಾಡತ್ತವ. ತೋರಿ ಒಟ್ಟು ಕಸ ಹುಡುಗಿ ಹೊತ್ಗಳಿಗೆ ಅಟ್ಟ ಕಾಳು ಹಾಕಿನಿ ನೋಡ್ರಿ. ಗೊಂಜಾಳ, ಗೋಧಿ, ಹಿಂಡಿ ಇವಕ್ಕೆ ಮಾತ್ರ ಫುಲ್ ಹಂಗೆ ದವಣ್ಯಾಗ ಹಾಕಿ ಬಿಡ್ತೀರಿ ಫುಲ್. ತಾವ ಎರಡು ತಿತ್ತಾವು ಕುಣ್ತಾವೆ. ಬರ್ರಿ ನೆಕ್ಸ್ಟ್ ಆಚೆಗಡೆ ಕೊಲೆ ಒಂದು ಹುಡುಗ್ಬೇಕಾಯ್ತು ರೀ. ಬರ್ರಿ ನೆಕ್ಸ್ಟ್ ಆಡುಗಳಿಗೆ ಕಾಳು ಹಾಕ್ತೀನಿ ನೋಡ್ರಿ. ಅವಕ್ಕೇನು ಹಾಕ್ಬೇಕಂದ್ರೆ ಆಹಾರ ಗೊಂಜಾಳ, ಗೋಧಿ, ಹಿಂಡಿ ಹಾಕ್ರೆ ಒಂದು ಸ್ವಲ್ಪ ಮರಿಗಳಿಗೂ ಹಾಲು ಹೆಚ್ಚಾಕವ್ರಿ. ಹಾಲು ಕಡಿಮೆ ಬೆಳಂಗಿಲ್ಲ ಮರಿಗಳು ಕುಡಿಯೋಕೆ. ಈ ಥರ ನಮ್ದು ಡೈಲಿ ರೂಟೀನ್ ಇರ್ತೈತೆ ರೀ ನೋಡಿರಿ. ನೆಕ್ಸ್ಟ್ ಅದನ್ನ ಹಾಕಿದ ನಂತರ ಕಾಳೆಲ್ಲ ಹತ್ತತಾವ್ರಿ. ತಿಂದ ನಂತರ 2 ನಿಮಿಷಕ್ಕೆ ಮತ್ತೊಂದು 5 ನಿಮಿಷ ಬಿಟ್ಟು ಒಣ ಮೇವು ಹಾಕಿದ್ರು. ಒಣ ಹೊಟ್ಟ ಇಂಥವು ಹಿಂಡಿ ಮತ್ತು ತೊಗರಿ ಹೊಟ್ಟೆ ಐತ್ರಿ. ಅದು ಶೇಂಗಾ ಹೊಟ್ಟದು ಹಾಕಿರು ನಡಿಯೈತ್ರಿ. ಥ್ಯಾಂಕ್ ಯು.